ಒಂದೆಡೆ ಪುಣ್ಯ ಸ್ನಾನದಲ್ಲಿ ದೇಶದ ಜನತೆ ಮಿಂದೇಳ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಅಮಿತ್ ಶಾ ಅವರ ಗಂಗಾ ಸ್ನಾನಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಆರಂಭವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ಇದೀಗ ಸಾಥ್ ಕೊಡ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಗಂಗಾ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದರು. ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಅಂತ ಇದೀಗ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆಗುಂಪಾಗಿದೆ. ಪಾಲಿಸಿಗಳು ಹಾಳು ಮಾಡಿರುವಂತಹ ಪಾಪ ಅಲ್ವಾ? 2 ಲಕ್ಷ ಕಿರಾಣಿ ಅಂಗಡಿಗಳು ಮುಚ್ಚೋಗಿದ್ದಾವೆ. ಇದನ್ನ ಯಾರಾದರೂ ಒಬ್ರು ಬಿಜೆಪಿಯಲ್ಲಿ ಮಾತನಾಡ್ತಾರ? ಹೀಗಾಗಿ ಖರ್ಗೆ ಸಾಹೇಬರು ಹೇಳಿರುವಂಥದ್ದು ಸರಿ ಇದೆ, ಪಾಪ ಮಾಫಿ ಆಗೋದಿಲ್ಲ ಅಂತ ಸಂತೋಷ್ ಲಾಡ್ ಅವರು ಟೀಕೆ ಮಾಡಿದ್ದಾರೆ. ಪೂಜೆ ಹಾಗೂ ಮಂಗಳಾರತಿ ಮಾಡೋರಿಗೆ ಬುಲೆಟ್ ಟ್ರೈನ್ ಯಾಕ್ರಿ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುಣ್ಯ ಸ್ನಾನಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ವ್ಯಂಗ್ಯವಾಡಿದ್ದಾರೆ. ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೂಲೆಗುಂಪಾಗಿರ್ತಕ್ಕಂಥದ್ದು. 2 ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದೆ ದೇಶದಲ್ಲಿ? ಯಾರು ಮಾತಾಡ್ಬೇಕು? ಯಾರು ಇದ್ರ ಬಗ್ಗೆ? ಏನಿಲ್ಲ, ಸುಮ್ಮನೆ ಹೇಳೋದು, ಹೋಗ್ಬಿಡೋದು, ಟಿವಿಯಾಗ ತೋರಿಸ್ಕೊಳ್ಳೋದು, ದಿನ ಬೆಳಗ್ಗೆ ಮಿಂಚ್ಕೊಳ್ಳೋದು. ಮತ್ತೆ ಇದು ಪಾಪ ಅಲ್ಲ. ಮತ್ತೆ ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ. ನೀವೇನು ಪಾಪ ಮಾಡಿದಿರಿ, ಖರ್ಗೆ ಅವ್ರ ಸಾಹೇಬ್ರು ಏನು ಹೇಳಿದ್ದಾರೆ, ಈ ಪಾಪ ನೀವೇನು ಮಾಡಿದ್ರೆ ಅದು ಪಾಪ ಹಿಂದೆ ಬಂದೇ ಬರ್ತತೆ. ಪಾಪ ಮಾಫಿ ಆಗಲ್ಲ ರೀ, ಪಾಪ ಮಾಫಿ ಆಗಲ್ಲ. ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ಇನ್ನೊಂದು 2 ವರ್ಷ ತಡ್ರಿ ಗೊತ್ತಾಗತ್ತೆ. ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡಬೇಕು. ಈ ದೇಶದ ಸಾಲ ನಾವು 100 ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ. ಬಹಳ ಪ್ರಮುಖವಾದಂಥ ಇಶ್ಯೂ ಇದೆ, ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ, ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಆತು ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಂತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೂಲೆಗುಂಪಾಗಿರ್ತಕ್ಕಂಥದ್ದು. 2 ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದೆ ದೇಶದಲ್ಲಿ?